ಹಿಂದೆ ತಗೊಳ್ಳೋಣ ಹಿಂದೆ ಬಾಗುರು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಚಿತ್ರರಂಗಕ್ಕೆ ಸುಮಾರು 90 ವರ್ಷಗಳಿಂದನೂ ಇಲ್ಲಿವರೆಗೂ ಒಂದು ಖಾಸಗಿ ಕಟ್ಟಡದಲ್ಲಿದ್ದರು. ಈಗ ಸ್ವಂತ ಕಟ್ಟಡವನ್ನು ಮಾಡ್ಕೊಂಡಿದ್ದಾರೆ. ನಾನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೋತೀನಿ. ಒಟ್ಟಿಗೆ ಕನ್ನಡ ಭಾಷೆಯ ಜೀವನ್ ಒಂಚೂರು ಕ್ಯಾಮ್ರಾ ಅಣ್ಣ ಮುಂದೆ ಕ್ಯಾಮ್ರಾ ಯಾರು ಕ್ಯಾಮ್ರಾ ಪ್ರಶಾಂತ್ ಅಣ್ಣ ಒಂಚೂರು ಹಿಂದೆ ಭವತಿ ಭಾಗಂ ದೇವೇ ಪ್ರಶಾಂತನ ಸ್ಥಿರತೆ ದೀರ್ಘಮಾಯು ಜೀವನ್ ಕ್ಯಾಮ್ರಾ ಹಿಂದೆ ಒಂಚೂರು ಬರ್ರ ಹಿಂದಕ್ಕೆ ಒಂಚೂರಲ್ಲ. ನೀವು ಪ್ರೊಡ್ಯೂಸರ್ ಈಗ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಈಗ ಆಗಿದೆ ಅಂದ್ರೆ ನಿಜಕ್ಕೂ ಕೂಡ ಎಲ್ಲಾ ಖುಷಿ ಅಣ್ಣ. ನಾವೆಲ್ಲ ಹಠ ಗೋವಿಂದನಿಂದ ಈ ಬಿಲ್ಡಿಂಗ್ ಆಗಿದೆ ಅಷ್ಟೇ. ನಾವು ಸಾಂದರ್ಭಿಕ ಶಿಶುಗಳು ಎಲ್ಲರ ಶಿವಣ್ಣ ಬರ್ತಾರೆ ಶಿವಣ್ಣ ಕರೀತಾರೆ. ಅಲ್ಲಿ ಹೋಗುವಾಗ ಲಕ್ಷರಿ ಬಿಡಿ ಸಾಹೇಬ್ರ ಕೆಳಗಡೆ ಹೋಯ್ತಾರಲ್ಲ ಅವರು ಎಲ್ಲ ಥರ್ಡ್ ಫ್ಲೋರ್ ಹೋಗ್ಬಿಡಿ. ಈಗ ದಯವಿಟ್ಟು ಲಿಫ್ಟ್ ಹತ್ರ ಯಾರು ಬರ್ಬೇಡಿ. ಲಿಫ್ಟ್ ಹತ್ರ ಯಾರು ಓಕೆ ನಿಮ್ಮ ಆಸೆ ಇತ್ತು ಮೇಡಮ್ ಅಲ್ಲಿ ನಿಮ್ಮ ಆಸೆ ಇತ್ತು ಡೆಲ್ಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಇಲ್ಲಿ ಬಂದಿರೋದು ಕೇಳಪ್ಪ ಅಂದ್ರೆ ಡೆಲ್ಲಿ ಕೇಳ್ತಾ ಚಿತ್ರೋದ್ಯಮದ ಪರಿಸ್ಥಿತಿ ಬಗ್ಗೆ ಸರ್ ಸದ್ಯಕ್ಕೆ ಏನು ಮನವರಿಕೆ ಮಾಡಿದ್ರು ಅಧ್ಯಕ್ಷರು? ಇವತ್ತು ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡ, ಇಲ್ಲಿವರೆಗೆ ಒಂದು ಸ್ವಂತ ಕಟ್ಟಡ ಇರಲಿಲ್ಲ. ಇವತ್ತು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಸ್ವಂತ ಕಟ್ಟಡದ ಉದ್ಘಾಟನೆಯನ್ನ ನಾನೇ ಮಾಡಬೇಕು ಅಂತೇಳಿ ಈಗಿನ ಅಧ್ಯಕ್ಷರಾದಂಥ ಉಮೇಶ್ ಬಣ್ಕಾರ್ ಅವರು, ಗೋವಿಂದು ಅವರು, ಆಮೇಲೆ ಇನ್ನು ಅನೇಕ ಜನ ಪದಾಧಿಕಾರಿಗಳು ನನಗೆ ಬಂದು ಇದರ ಉದ್ಘಾಟನೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ರು. ನಾನು ನಿನ್ನೆ ಡೆಲ್ಲಿನಲ್ಲಿದ್ದೆ. ಪ್ರೈಮ್ ಮಿನಿಸ್ಟ್ರು ನನಗೆ ರಾತ್ರಿ 8 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ರು. ಆದರೂ ಅದು ಮುಗಿಸಿ ರಾತ್ರಿ ನಾನು 12:30 1 ಗಂಟೆಗೆ ಬಂದೆ. ಈ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಬರೋದಿತ್ತು ಡೆಲ್ಲಿಯಿಂದ. ಆದರೆ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲೇಬೇಕು ಅಂತೇಳಿ, ಇದು ಉದ್ಘಾಟನಾ ಕಾರ್ಯಕ್ರಮ, ತಪ್ಪಿಸ್ಕೋಬಾರದು ಅಂತೇಳಿ ಇವತ್ತು ಇಲ್ಲಿ ಬಂದು ಈ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇನೆ. 1982ರಿಂದ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದವರು ಅನೇಕ ಚಟುವಟಿಕೆಗಳಲ್ಲಿ
ಭಾಗವಹಿಸಿ ಇವತ್ತು ಬಹಳ ಕಷ್ಟದ ದಿನಗಳಿದ್ರೂ ಕೂಡ ಚಲನಚಿತ್ರ ನಿರ್ಮಾಣಗಳನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ನಿರ್ಮಾಪಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಇವತ್ತು ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಸರ್, ಈಗ ಸಬ್ಸಿಡಿ ಮತ್ತೆ ಥಿಯೇಟರ್ ಸಮಸ್ಯೆ ಅದೆಲ್ಲದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀವಿ ಅನ್ನೋಂಥ ಮನವರಿಕೆ ಮಾಡಿ. ನಾನು ಕನ್ನಡ ಚಲನಚಿತ್ರಗಳ ಬೆಳವಣಿಗೆಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೀವಿ. ಇವತ್ತಿಂದಲ್ಲ, ಬಹಳ ದಿನಗಳಿಂದಲೂ ಮಾಡ್ಕೊಬರ್ತೀನಿ, ಈಗಲೂ ಮಾಡ್ತೀನಿ, ಮುಂದೇನೂ ಮಾಡ್ತೀನಿ. 90 ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಚಿತ್ರರಂಗಕ್ಕೆ ಸುಮಾರು 90 ವರ್ಷಗಳಿಂದಾನು ಇಲ್ಲಿವರೆಗೂ ಒಂದು ಖಾಸಗಿ ಕಟ್ಟಡದಲ್ಲಿದ್ರು. ಈಗ ಸ್ವಂತ ಕಟ್ಟಡವನ್ನ ಮಾಡ್ಕೊಂಡಿದ್ದಾರೆ. ನಾನು ಕಟ್ಟಡ ಸಮಿತಿ ಅಧ್ಯಕ್ಷರಾದಂಥ ಸಾರಾ ಗೋವಿಂದ್ ಅವ್ರನ್ನ ಆಗ್ಲೇ ಮಾತಾಡಿಸ್ತಾ ಇದ್ದೆ. ವಾರ್ತಾ ಇಲಾಖೆಯಿಂದ ಆಗಲಿ ಅಥವಾ ಚಲನಚಿತ್ರ ಅಕಾಡೆಮಿಯಿಂದ ಆದ್ರೆ ಏನಾದ್ರು ಆರ್ಥಿಕ ಸಹಾಯ ಮಾಡಿದ್ದಾರೆ? ಅವರು ಆರ್ಥಿಕ ಸಹಾಯ ಕೇಳೇ ಇರಲಿಲ್ಲ, ಅವರೇ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದೆ ಕೇಳಬಹುದು, ಬಟ್ ಸರ್ಕಾರದಿಂದ ಸಹಾಯ ಮಾಡೇ ಮಾಡ್ತೀವಿ. ಗೋವಿಂದ್ ಹೇಳಿದ್ದಾರೆ, ಬಟ್ ಇದಕ್ಕಿಂತ ಮುಂಚಿತವಾಗಿ ಕೊಡಿ ಅಂತ ಕೇಳಿರ್ಲಿಲ್ಲ. ಕೇಳಿದ್ರು ಆರ್ಥಿಕ ಸಹಾಯ ಮಾಡಿ ಅಂತ, ಬಟ್ ಸರ್ಕಾರದಿಂದ ಆರ್ಥಿಕ ಸಹಾಯ ಮಾಡೇ ಮಾಡ್ತೀವಿ. ಸರ್ಕಾರ ಸರ್ OTT ವೇದಿಕೆ ಸೃಷ್ಟಿ ಮಾಡಬೇಕು ಅಂತ ಬಹಳ ವರ್ಷ ಕೂಗಿದೆ. ಸರ್ OTT ವೇದಿಕೆ ಕನ್ನಡದಲ್ಲಿ ಸರ್ಕಾರದಿಂದ ಹೊಸ ನಾನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೋತೀನಿ. ಒಟ್ಟಿಗೆ ಕನ್ನಡ ಭಾಷೆಯ ಚಿತ್ರಗಳಿಗೆ ನಮ್ಮ ಸರ್ಕಾರ ಎಲ್ಲ ರೀತಿ ಪ್ರೋತ್ಸಾಹವನ್ನ ಕೊಡುತ್ತದೆ, ಎಲ್ಲ ರೀತಿಯ ಆರ್ಥಿಕ ಸಹಾಯವನ್ನ ಮಾಡ್ತದೆ. ಸರ್, ಫಿಲ್ಮ್ ಸಿಟಿ ವಿಚಾರವಾಗಿ ಪ್ರತಿ ಸಿಎಂ ಅವರು ಬಂದಾಗ್ಲೂ ಸಹ ಪ್ರತಿಯೊಂದಿದ್ರಲ್ಲೂ ಬಜೆಟ್ ಅಲೋಕೇಶನ್ ಆಗುತ್ತೆ, ಆದ್ರೆ ಇಲ್ಲಿವರೆಗೂ ಕನ್ನಡಕ್ಕೆ ಒಂದು ಫಿಲ್ಮ್ ಸಿಟಿ ಆಗಿಲ್ಲ ಅಂತಕ್ಕಂಥದ್ದು. ಅಂದ್ರೆ ವರ್ಷಕ್ಕೆ 250 ರಿಂದ 300 ಸಿನಿಮಾಗಳನ್ನ ನಿರ್ಮಾಣ ಮಾಡುವಂತ ಒಂದು ದೊಡ್ಡ ಚಿತ್ರರಂಗವಾಗಿ ನಮ್ಮ ಚಿತ್ರರಂಗ ಬೆಳೀತಾ ಇದೆ. ಫಿಲ್ಮ್ ಸಿಟಿಗೆ ಜಾಗ ಕೊಟ್ಟವರೇ ನಮ್ಮ ಸರ್ಕಾರ. ಮೈಸೂರಿನಲ್ಲಿ ಕಡ್ಕೊಳದ ಹತ್ರ ಇಮ್ಮಾವು ಇದೆಯಲ್ಲ, ಅಲ್ಲಿ 100 ಎಕರೆಗೂ ಹೆಚ್ಚು ಜಮೀನನ್ನ ಕೊಟ್ಟಿದ್ದೀವಿ. ಬಿಜೆಪಿಯವರು ಸರ್ಕಾರ ಮಾಡಿದ್ರು ಕೂಡ ಇಲ್ಲಿ ಪಾಪ ಜಗ್ಗೇಶ್ ಇದ್ದಾರೆ, ಅವ್ರೇನು ಮಾಡಲಿಲ್ಲ. ಯಾಕಂತಂದ್ರೆ ಇದು ಪ್ರೈವೇಟ್ ಮತ್ತೆ PPP ಮಾಡೆಲಲ್ಲಿ ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಖಾಸಗಿಯವರು ಸರ್ಕಾರ ಎರಡೂ ಸೇರಿಸಿ ಮಾಡಬೇಕು ಅಂತಕ್ಕಂಥದ್ದು. ನಾವು 100 ಎಕರೆಗೂ ಹೆಚ್ಚು ಜಮೀನನ್ನು ಕೊಟ್ಟಿದ್ದೀವಿ. ಸೊ ಫಿಲ್ಮ್ ಸಿಟಿ ಮಾಡಲೇಬೇಕು. ಅದರಿಂದ ಅದು ರಾಜ್ಕುಮಾರ್ ಅವರ ಕನಸು ಕೂಡ ಇತ್ತು. ಕರ್ನಾಟಕದಲ್ಲಿ ಒಂದು ಫಿಲ್ಮ್ ಸಿಟಿ ಇಲ್ಲ, ಹೈದರಾಬಾದ್ನಲ್ಲಿದೆ, ತೆಲಂಗಾಣದಲ್ಲಿ ಒಂದು ಫಿಲ್ಮ್ ಸಿಟಿ ಇದೆ, ನಮ್ಮಲ್ಲಿ ಫಿಲ್ಮ್ ಸಿಟಿ ಇಲ್ಲ. ಸೊ ಫಿಲ್ಮ್ ಸಿಟಿ ಆಗಲೇಬೇಕು. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ. ಒಂದು ಮನವಿ ಕೊಟ್ಟಿದ್ದೀವಿ ನೀರಾವರಿ ಬಗ್ಗೆ, ಮೆಟ್ರೋ ಬಗ್ಗೆ, ಸಂಪನ್ಮೂಲಗಳ ಬಗ್ಗೆ. ಯಾಕಂದ್ರೆ ಬಾಕಿ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಬಾಕಿ ಎಲ್ಲನೂ ಕೂಡ ಕೊಡಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಮುಂದೆ ಇಟ್ಟಿದ್ದೀವಿ. ಯಾಕಂದ್ರೆ ಸಚಿವರು ಸಹ ಶಾಸಕರು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ವೈದ್ಯ ಸುರೇಶ್ ಅವರ, ಖ್ಯಾತ ಕನ್ನಡ ಚಲನಚಿತ್ರ ನಟರಾದಂಥ ಶಿವರಾಜ್ ಕುಮಾರ್ ಅವರೇ, ಹಿರಿಯ ನಟರು ರಾಜ್ಯಸಭಾ ಸದಸ್ಯರು ಆದಂಥ ಶ್ರೀ ಜಗ್ಗೇಶ್ ಅವರೇ, ಈ ಭಾಗದ ಶಾಸಕರು
ಆತ್ಮೀಯರು ಆದಂಥ ಶ್ರೀ ಹರ್ಷದ್ ರಿಜ್ವಾನ್ ಅವರ ಕನ್ನಡ ನಿರ್ಮಾಪಕ ಈ ಸಮಿತಿಯ ಅಧ್ಯಕ್ಷರು, ಮಾಜಿ ಚಲನಚಿತ್ರ ನಿರ್ಮಾಪಕರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಆದಂಥ ಶ್ರೀ ಸಾರಾ ಗೋವಿಂದು ಅವರ, ನಮ್ಮ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು, ಖ್ಯಾತ ಹಾಸ್ಯ ನಟರು ಆದಂಥ ಸಾಧು ಕೋಕಿಲ ಅವರ, ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ರವಿ ಕೊಟ್ಟಾರ್ಕರ್ ಅವರ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ NM ಸುರೇಶ್ ಅವರ, ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಬಣ್ಕಾರ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕನ್ನಡ ಚಲನಚಿತ್ರ ನಿರ್ಮಾಪಕರುಗಳೇ, ಮಾಜಿ ಅಧ್ಯಕ್ಷರುಗಳೇ, ಇತರ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ನೂತನವಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದವರು ಒಂದು ಸ್ವಂತ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಕಟ್ಟಡದ ಉದ್ಘಾಟನೆ ಮಾಡಬೇಕು ಅಂತೇಳಿ ಸಾರಾ ಗೋವಿಂದು ಅವರು, ಸುರೇಶ್ ಅವರು, ಉಮೇಶ್ ಬಣ್ಕಾರ್ ಅವರು, ಇನ್ನೂ ಕೆಲವು ನಿರ್ಮಾಪಕರ ಸಂಘದ ಸದಸ್ಯರುಗಳು ನನ್ನನ್ನು ಭೇಟಿ ಮಾಡಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲೇಬೇಕು, ನೀವು ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು. ಅವರು ನನ್ನನ್ನು ಆಹ್ವಾನ ಮಾಡುವಾಗ ಹೇಳಿದ್ರು, ನಿಮ್ಮ ಡೇಟಿಗೆ ಯಾವತ್ತು ಅನುಕೂಲ ಆಗುತ್ತೆ ಆ ಡೇಟಿಗೆ ಬರ್ರಿ ಅಂತ ಹೇಳಿದ್ರು. ಆಮೇಲೆ ನನ್ನ ಡೇಟನ್ನೇ ಕೊಟ್ಟೆ, ಜೂನ್ 30ನೇ ತಾರೀಕು ಮಾಡೋಣ ಅಂತೇಳಿ. ಆದರೆ ನಿನ್ನೆ ಡೆಲ್ಲಿನಲ್ಲಿ ಇರಬೇಕಾಗಿತ್ತು. ಡೆಲ್ಲಿನಲ್ಲಿ ಪ್ರಧಾನಮಂತ್ರಿಗಳು ರಾತ್ರಿ 8 ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಹಾಗಾಗಿ ಸುಮಾರು 9:45 ಅವ್ರ ಜೊತೆಯಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಯಾವ್ಯಾವ ಪ್ರಾಜೆಕ್ಟ್ಗಳು ಪ್ರಸ್ತಾವಗಳು ಪೆಂಡಿಂಗ್ ಇದಾವೆ ಅವುಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸಮಯ ಆಯಿತು. ನನಗೆ ಬರಲೇಬೇಕು ಅಂತೇಳಿ ನೀವೇ ತಾರೀಖು ಕೊಟ್ಟಿದ್ದೀರಿ ಅಂತೇಳಿ ಸಾರಾ ಗೋವಿಂದ್ ಅವರು ಒತ್ತಾಯ ಮಾಡಿದ್ರು. ನಾನು ಇಲ್ಲಪ್ಪ ಬಂದೇ ಬರ್ತೀನಿ, ನಾನು ತಪ್ಪಿಸ್ಕೊಳ್ಳಲ್ಲ ಅಂತ ಹೇಳಿದೆ. ಹಾಗಾಗಿ ರಾತ್ರಿ ಲೇಟಾಗಿ ಬಂದರೂ ಕೂಡ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾನು ಅತ್ಯಂತ ಸಂತೋಷದಿಂದ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡವನ್ನ ಉದ್ಘಾಟನೆಯನ್ನ ಮಾಡಿದ್ದೇನೆ.
ಇದು 1982ನೇ ಇಸ್ವಿನಲ್ಲಿ ಪ್ರಾರಂಭ ಆದ. ದಿವಂಗತ ಶ್ರೀಮತಿ ಪಾರ್ವತಮ್ಮನವರು ಕೂಡ ಇದಕ್ಕೆ ಪ್ರೋತ್ಸಾಹವನ್ನ ಪ್ರೇರಣೆಯನ್ನ ಕೊಟ್ಟಿದ್ದಾರೆ. ಬಹಳ ಜನ 1982ರಿಂದ ಅನೇಕ ಜನ ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸುಮಾರು 42 ವರ್ಷಗಳ ನಂತರ ಒಂದು ಸ್ವಂತ ಕಟ್ಟಡ ದೊರಕಿದೆ. ಅದು ನನ್ನ ಕೈನಿಂದ ಉದ್ಘಾಟನೆ ಮಾಡಿಸಿದ್ದೀನಿ. ಕನ್ನಡ ಚಲನಚಿತ್ರ ಬೆಳೀಲಿ, ನಿರ್ಮಾಪಕರು ಚಲನಚಿತ್ರ ಮಾಡ್ತಕ್ಕಂಥದ್ರಲ್ಲಿ ಕೈ ಸುಟ್ಟುಗಳದೇ ಇರ್ತಕ್ಕಂಥ ಸಂದರ್ಭ ಒದಗಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಚಲನಚಿತ್ರ, ಅದರಲ್ಲೂ ಕನ್ನಡ ಚಲನಚಿತ್ರಗಳು, ಕರ್ನಾಟಕ ಇದೆಯಲ್ಲ, ನಾವು ಏಕೀಕರಣ ಆದಾಗ ಅನೇಕ ಭಾಗಗಳಿಂದ ಕರ್ನಾಟಕ ಒಗ್ಗೂಡಿತು. ಕನ್ನಡ ಮಾತನಾಡ್ತಕ್ಕಂಥವ್ರು ಬೇರೆ ಬೇರೆ ರಾಜ್ಯಗಳಲ್ಲಿದ್ದರು, ಆಂಧ್ರದಲ್ಲಿದ್ದರು, ಮುಂಬೈನಲ್ಲಿದ್ದರು, ಚೆನ್ನೈನಲ್ಲಿ, ತಮಿಳುನಾಡಿನಲ್ಲಿದ್ದರು, ಕೇರಳದಲ್ಲಿದ್ದರು. ಇವರೆಲ್ಲರೂ ಕೂಡ ಒಗ್ಗೂಡಿದ ಮೇಲೆ ನಮ್ಮ ಭಾಷೆ, ಸಂಸ್ಕೃತಿ, ನಮ್ಮ ಬದುಕು ಇವೆಲ್ಲವೂ ಕೂಡ ವಿಭಿನ್ನವಾಗಿರ್ತಕ್ಕಂಥವು. ಅದರ ಸಂಸ್ಕೃತಿ ಇದೆಯಲ್ಲ, ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇದೆಯಲ್ಲ, ನಮ್ಮೆಲ್ಲರೂ ಕೂಡ ಒಗ್ಗೂಡಿಸಿದೆ. ಇವತ್ತು 7 ಕೋಟಿ ಕರ್ನಾಟಕದಲ್ಲಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆ. ನಾವು ಆ ಕಾಲದಲ್ಲಿ ಕೇಳ್ತಿದ್ರು ಮುಕ್ಕೋಟಿ ಕನ್ನಡಿಗರು ಅಂತ ಹೇಳ್ತಿದ್ರು. ಈಗ 7 ಕೋಟಿ ಜನರಾಗ್ಬಿಟ್ಟಿದ್ದಾರೆ. ನಾವು ಎಷ್ಟೇ ಜನಸಂಖ್ಯೆ ನಿಯಂತ್ರಣ ಮಾಡಿದ್ರು ಕೂಡ ಜನಸಂಖ್ಯೆ ಬೆಳೀತಲೇ ಇದೆ. ಆ ಜನಸಂಖ್ಯೆ ಬೆಳೆದಾಗೇನೆ ನಮ್ಮ ಸಂಸ್ಕೃತಿನೂ ಬೆಳಿಬೇಕು, ನಮ್ಮ ಭಾಷೆನೂ ಬೆಳಿಬೇಕು, ಚಲನಚಿತ್ರಗಳು ಕೂಡ ಬೆಳಿಬೇಕು. ಆದರೆ ಇತ್ತೀಚಿನ ತಾಂತ್ರಿಕತೆಯ ಬೆಳವಣಿಗೆಯಿಂದಾಗಿ, ವಿಜ್ಞಾನದ ಬೆಳವಣಿಗೆಯಿಂದಾಗಿ ಸ್ವಲ್ಪ ಚಲನಚಿತ್ರ ಬೆಳವಣಿಗೆಗೆ ತೊಡಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಹಳ ಜನ ನಿರ್ಮಾಪಕರು ನಿರ್ಮಾಣ ಮಾಡಬೇಕು, ಲಾಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲ, ಕನ್ನಡ ಚಲನಚಿತ್ರ ಬೆಳೀಬೇಕು, ಕಲಾವಿದರು ಬೆಳೀಬೇಕು, ಕಲಾವಿದರುಗಳಿಗೆ ಅವಕಾಶ ಸಿಗಬೇಕು ಅಂತೇಳಿ ಬಹಳ ಜನ ನಿರ್ಮಾಣ ಮಾಡ್ತಾರೆ. ಇವ್ರಿಗೆ ಒಂದು ಚಿತ್ರ ಅದು ಯಶಸ್ವಿ ಆಗ್ಬೇಕಾದ್ರೆ ನಿರ್ಮಾಪಕರ ಪಾತ್ರನೂ ಕೂಡ ಬಹಳ ದೊಡ್ಡದು. ಯಾಕಂದ್ರೆ ಅವರು ಹಣ ಹೂಡದೆ ಹೋದ್ರೆ, ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕದೆ ಹೋದ್ರೆ ಭಾರಿ ಕಷ್ಟ. ಕಲಾವಿದರು ಕೂಡ ಬೆಳಿಬೇಕಲ್ಲ, ಬೇರೆ ಬೇರೆ ನಿರ್ದೇಶಕರು ಬೆಳಿಬೇಕಲ್ಲ. ಸೊ ಇವೆಲ್ಲ ಬೆಳಿಬೇಕಾದ್ರೆ ನಿರ್ಮಾಪಕರ ಪಾತ್ರನೂ ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಈ ಕಲಾವಿದರ ವಾಣಿಜ್ಯ ಮಂಡಳಿ ಇದೆಯಲ್ಲ, ಇದು ಎಲ್ಲರನ್ನೂ ಒಳಗೊಂಡಂತ ಮಂಡಳಿ. ಚಲನಚಿತ್ರಕ್ಕೆ ಯಾರ್ಯಾರು ಇದ್ದಾರೆ ಚಲನಚಿತ್ರದಲ್ಲಿ ಅವರೆಲ್ಲರನ್ನೂ ಒಳಗೊಂಡಂತ ಮಂಡಳಿ.
ಸೊ ನಾನು ಮುಖ್ಯಮಂತ್ರಿ ಆಗಿರುವಾಗ ಕನ್ನಡ ಚಲನಚಿತ್ರ ಬೆಳಿಲಿಕ್ಕೆ ಏನ್ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಮಾಡಿದ್ದೀನಿ, ಮುಂದೇನೂ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಕನ್ನಡ ಚಿತ್ರ ಬೆಳಿಬೇಕಾಗ್ತದೆ. ಅದಕ್ಕೆ ಪೂರಕವಾಗಿ ಇವತ್ತು ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಾನು ವಾಣಿಜ್ಯ ಮಂಡಳಿಯವ್ರನ್ನ ಒಂದು ಸಭೆ ಕರೀತೀನಿ. ಸಭೆ ಕರೆದು ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಕೇಳಿ ಅವುಗಳನ್ನ ಪರಿಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ಚಲನಚಿತ್ರ ಪ್ರಶಸ್ತಿಗಳು 4 ವರ್ಷದಿಂದ ಕೊಟ್ಟಿಲ್ಲ ಅಂತಿದ್ರು. ನಾನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಕೇಳಿ ಅವುಗಳನ್ನ ಪರಿಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ಚಲನಚಿತ್ರ ಪ್ರಶಸ್ತಿಗಳು 4 ವರ್ಷದಿಂದ ಕೊಟ್ಟಿಲ್ಲ ಅಂತಿದ್ರು. ನಾನು ಆಯ್ತಾ, ಕ್ಲಿಯರ್ ಆಯ್ತಾ? ಅದು ಕೂಡಲೇ ಇಂಪ್ಲಿಮೆಂಟ್ ಮಾಡಿಸೋಣ. ಇನ್ನು ಮುಂದೆ ಪ್ರಶಸ್ತಿಗಳನ್ನ ಆಯಾಯ ವರ್ಷನೇ ಪ್ರಶಸ್ತಿ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಆಗ್ಬೋದಾ ಗೋವಿಂದು? ಆಮೇಲೆ ಇನ್ನೇನೇನು ಸಮಸ್ಯೆಗಳಿದ್ದಾವೆ ಅದಕ್ಕೆ ನಾನು ವಾಣಿಜ್ಯ ಮಂಡಳಿಯವ್ರ ಜೊತೆ ಮಾತಾಡ್ತೀನಿ. ವಾಣಿಜ್ಯ ಮಂಡಳಿ ಅಧ್ಯಕ್ಷರು 1 ಗಂಟೆ ಸಮಯ ಕೊಡೋಣ ನಿಮ್ಗೆ. ಈಗ ನಮ್ಮ ಅಕಾಡೆಮಿ ಅಧ್ಯಕ್ಷರು ಸಾಧುಕ್ ವಕೀಲ್ ಅವ್ರು ಹೇಳ್ತಾರೆ ಭಾನುವಾರ ಬೇಡ ಅಂತ. ಭಾನುವಾರನೇ ಒಳ್ಳೇದು ನಿಮ್ಗೆ ಮಾತಾಡಕ್ಕೆ. ಒಂದು ಭಾನುವಾರ 11 ಗಂಟೆಗೆ ಭೇಟಿ ಮಾಡೋಣ, 1 ಗಂಟೆ ಒಳಗಡೆ ಮುಗಿಸೋಣ. ಸೊ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತೇನೆ. ಆಮೇಲೆ ಫಿಲ್ಮ್ ಸಿಟಿ ಆಗ್ಬೇಕು ಕರ್ನಾಟಕದಲ್ಲಿ ಅಂತೇಳಿ ನಾನು ಈಗಾಗಲೇ 100 ಎಕರೆ ಜಮೀನು ಕೊಟ್ಬಿಟ್ಟಿದ್ದೀನಿ. ನಮ್ಮ ಸರ್ಕಾರ ಇದ್ದಾಗ 100 ಎಕರೆ ಜಮೀನು ಕೊಟ್ಟು ಆಗ್ಬಿಟ್ಟದೆ. ಅದನ್ನ PPP ಮಾಡೆಲ್ನಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶ ಇರ್ತಕ್ಕಂಥದ್ದು. ಸರ್ಕಾರವೇ ಮಾಡೋಕ್ಕಾಗಲ್ಲ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶ ಇದೆ. ಅದು ಕೂಡಲೇ ಶಂಕುಸ್ಥಾಪನೆ ನೆರವೇರಿಸೋಣ. ಯಾವ ತೊಡಕು ಇಲ್ಲ ಜಮೀನುಗಳಿಗೆ. ಒಂದ್ಸಾರಿ ಬೆಂಗಳೂರಿನಲ್ಲಿ ಮಾಡಬೇಕು ಅಂತಿದ್ರು, ಬಹುಶಃ ನಿಮ್ದೆಲ್ಲ ಮೈಸೂರು ಮಾಡಲಿಕ್ಕೆ ಒಪ್ಪಿಗೆ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪೇಕ್ಷೆನೂ ಕೂಡ ಆಗಿತ್ತು, ಮೈಸೂರಿನಲ್ಲೇ ಆಗಬೇಕು ಅಂತ. ರಾಜ್ಕುಮಾರ್ ಅವರು ಹೇಳಿ ಕೇಳಿ ನಮ್ಮ ಜಿಲ್ಲೆಯವರು. ಅದಕ್ಕೆ ನನಗೆ ಯಾವಾಗಲೂ ನಾನು ಭೇಟಿ ಮಾಡಿದಾಗ ನಮ್ಮ ಕಾಡಿನವರು ಬರ್ರಿ ಅಂತನವರು. ನೋಡಿ ಸುಂದರರಾಜ್ ಅವರು ಮೈಸೂರವನು. ನೀವು ಗೋವಿಂದನು ಮೈಸೂರು, ಎಲ್ಲ ನಮ್ಮ ಜಿಲ್ಲೆಯವರೇ. ಹಾಗಂತೇಳಿ ನಾನು ಜಿಲ್ಲೆ ಅಂತ ಮಾತಾಡ್ತಾ ಇಲ್ಲ, ನಮ್ಮ ಜಿಲ್ಲೆಯವರು ಅಂತ ಫ್ಯಾಕ್ಟ್ ಹೇಳಿದೆ ಅಷ್ಟೇನೆ. ಒಟ್ಟಾರೆಯಾಗಿ ಕನ್ನಡ ಚಲನಚಿತ್ರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಇಡೀ ರಾಜ್ಯದಲ್ಲಿ ಬೆಳವಣಿಗೆ ಆಗ್ತದೆ. ನೀವು ಥಿಯೇಟರ್ನವರು ಕೂಡ ಬರ್ರಿ. ಹೌದೌದು, ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ದಾವೆ, ಥಿಯೇಟರ್ಗಳ ಸಂಖ್ಯೆ ಕಡಿಮೆ ಆಯ್ತಾ ಇದೆ. ಬಟ್ ಏನಪ್ಪಾ ಅಂತಂದ್ರೆ
ನಮ್ಮಲ್ಲೂ ಕೂಡ ಕ್ವಾಲಿಟಿ ಸಿನಿಮಾಗಳು ಬರಲಿ ಅಂತೇಳಿ ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ ಚಿತ್ರಗಳು ಬರಲಿ, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಿನಿಮಾಗಳು ಬರಲಿ ಅಂತೇಳಿ ಆಶಿಸ್ತೇನೆ. ಅಲ್ಲೂ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಕಲಾವಿದರಿರ್ಬೋದು, ಎಲ್ಲರೂ ಸೇರ್ಕೊಂಡು, ತಂತ್ರಜ್ಞರಿರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಉತ್ತಮವಾದಂಥ ಸಿನಿಮಾಗಳು ಮಾಡಿದ್ರೆ ನೋಡೇ ನೋಡ್ತಾರೆ, ಜನ ನೋಡ್ತಾರೆ. ಈಗ ನೀವು ಮೊಬೈಲ್ನಲ್ಲಿ ನೋಡಿದ್ರೆ ಸಿನಿಮಾನ ಥಿಯೇಟರ್ನಲ್ಲಿ ನೋಡೋದಾಗ ಆಗಲ್ಲ. ನಾವೆಲ್ಲ ಕಾಯ್ಕತ್ತಿದ್ದೋ ರಾಜ್ಕುಮಾರ್ ಸಿನಿಮಾ ಬಂದ್ರೆ ಬೆಳಿಗ್ಗೆ ಕ್ಯೂನಲ್ಲಿ ನಿಂತ್ಕೊತಿದ್ದೋ ಟಿಕೆಟ್ಗೋಸ್ಕರ. ರಾಜ್ಕುಮಾರ್ ಸಿನಿಮಾ ಬಂದಾಗ ಒಂದೊಂದು ರಾಜ್ಕುಮಾರ್ ಸಿನಿಮಾಗಳನ್ನ 2 ಸಾರಿ 3 ಸಾರಿ ನೋಡತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಬಹಳ ದೀರ್ಘವಾಗಿ ನಡೆಯವಲ್ಲ. ಸೊ ಹಾಗಾಗಿ ಸಿನಿಮಾ ನೋಡ್ತಕ್ಕಂಥದ್ದು ಮಾಡ್ತಾರೆ. ಬಟ್ ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿದ್ರೆ, ಗುಣಮಟ್ಟದ ಸಿನಿಮಾಗಳನ್ನು ಮಾಡಿದ್ರೆ ಜನ ನೋಡೇ ನೋಡ್ತಾರೆ. ಅದಕ್ಕೆಲ್ಲರೂ ಪ್ರಯತ್ನ ಮಾಡಬೇಕು. ಪ್ರೊಡ್ಯೂಸರು, ಡೈರೆಕ್ಟ್ರು, ಆಕ್ಟರ್ಗಳು ಮತ್ತು ಥಿಯೇಟರ್ಗಳು ಇವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ. ಅದನ್ನು ಮಾಡಲಿ ಅಂತೇಳಿ ನಾನು ಯಾವಾಗಲೂ ಕೂಡ ಕನ್ನಡ ಚಲನಚಿತ್ರದ ಬೆಳವಣಿಗೆಯ ಪರವಾಗಿದ್ದೇನೆ. ಯಾವತ್ತೂ ಕೂಡ ಸಹಾಯ ಮಾಡಲಿಕ್ಕೆ ಹಿಂದೆ ಬೀಳಲ್ಲ. ಬಹುಶಃ ಇಷ್ಟನ್ನು ಹೇಳಿ ಭಾಷಣ ಜಾಸ್ತಿ ಮಾತಾಡಿದ್ರೆ ನಿಮ್ಗೂ ಬೇಸರ ಆಗುತ್ತೆ. ಸಂಡೇ ಅಲ್ಲ ಇವತ್ತು. ಇಲ್ಲಪ್ಪ, ಬೇಡ, ಸಾಕು. ನೀನು ಬಣಕಾರಲ್ಲ, ಬಣಕಾರ್ ಮಾತಾಡ್ತಾ ಇದ್ರು ಬಹಳ. ಆಮೇಲೆ ಈ ಕಟ್ಟಡ ಸಹಾಯಾರ್ಥ ತಾರಾ ಗೋವಿಂದ್ ಅವರು ಕೇಳಿದ್ರು, ಸಹಾಯ ಮಾಡಬೇಕು, ಇದಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂತ. ಆರ್ಥಿಕ ಸಹಾಯ ಮಾಡುತ್ತೇನೆ. ಆಗ್ಬೋದಾ? ಇನ್ನೇನಪ್ಪ, ನಾನು ನಿಮ್ ಕರಿತೀನಿ ಮೀಟಿಂಗು. ಅಲ್ಲಿ ಏನೇನು ಹೇಳ್ಬೇಕೆಲ್ಲ ಹೇಳಿ. ವಾಣಿಜ್ಯ ಮಂಡಳಿಯವ್ರನ್ನ ಎಲ್ಲರೂ ಕರಿತೀನಿ. ಎಲ್ಲ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟವರೆಲ್ಲರಿಗೂ ಕರ್ಕಬಾ, ಮಾತಾಡೋಣ. ಒಟ್ಟಾರೆಯಾಗಿ ನಮ್ಮ ಜವಾಬ್ದಾರಿ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ ಇವನ್ನೆಲ್ಲ ಬೆಳೆಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ಲ. ಇವೆಲ್ಲ ಬೆಳೆದ್ರೇನೆ ಕರ್ನಾಟಕ ಸರ್ವತೋಮುಖವಾಗಿ ಬೆಳವಣಿಗೆ ಆಗಿದೆ ಅಂತೇಳಿ. ಬರೀ ಆರ್ಥಿಕ ಸಾಮಾಜಿಕವಾಗಿ ಬೆಳೆದ್ರೆ ಆಗೋದಿಲ್ಲ. ಇವು ಕೂಡ ಬೆಳಿಬೇಕು, ಜೊತೆಯಲ್ಲಿ ಬೆಳಿಬೇಕು. ಸೊ ನಾನು ಕನ್ನಡ ಭಾಷೆ, ಸಂಸ್ಕೃತಿ, ನೆಲ, ಜಲ ಇದ್ರ ಪರವಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ವರ್ಷ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷ ಆಯ್ತು. ಕರ್ನಾಟಕ ನಾಮಕರಣ ಅಂತ ಏಕೀಕರಣ ಆಗಿ ನವೆಂಬರ್ 1ನೇ ತಾರೀಕು 1957. ಆದರೆ ದೇವರಾಜ ಅರಸರವರಿದ್ದಾಗ ಕರ್ನಾಟಕ ಅಂತ ನಾಮಕರಣ ಆಯಿತು. ಅದಕ್ಕೆ ನಾವು ಇವತ್ತು ಘೋಷವಾಕ್ಯ ಕರ್ನಾಟಕ ಹೆಸರಾಗಲಿ, ಕನ್ನಡ ಉಸಿರಾಗಲಿ. ಕರ್ನಾಟಕ ಅಂತ ಹೆಸರಾಗಲಿ, ಕನ್ನಡ ಉಸಿರಾಗಲಿ. ನಾವು ಎಲ್ಲ ಏನಪ್ಪ ಮಾಡಬೇಕಾಗಿರೋದು ಅಂತಂದ್ರೆ ಕನ್ನಡದ ವಾತಾವರಣವನ್ನು ಕರ್ನಾಟಕದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ. ಕನ್ನಡದ ವಾತಾವರಣ, ಈಗ ಅವರು ರವಿ ಅವ್ರ ತಾಯಿ ಕನ್ನಡಿಗರು ಅಲ್ಲ, ತಂದೆ ಬೇರೆ ಭಾಷೆಯವರು, ಕೇರಳದವರು. ಆದ್ರೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಮಾತೃಭಾಷೆ ಕನ್ನಡ. ಅದಕ್ಕೆ ನಾವು ಕನಿಷ್ಠ ಪ್ರಮಾಣದ ಅಭಿಮಾನವನ್ನ ನಮ್ಮ ಮಾತೃಭಾಷೆ ಬಗ್ಗೆ ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನ.
ಅದನ್ನ ಪ್ರತಿಯೊಬ್ಬರು ಮಾಡಿದ್ರೆ ಕನ್ನಡ ಭಾಷೆನೂ ಬೆಳೀತದೆ, ಕನ್ನಡ ಸಂಸ್ಕೃತಿನೂ ಬೆಳೀತದೆ, ಕನ್ನಡ ಚಲನಚಿತ್ರಗಳು ಬೆಳೀತವೆ, ಕನ್ನಡ ನಾಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಏನಪ್ಪ ಹಿರಿಯ ಕಲಾವಿದರಿಗೆ ನಾನು ಈಗ ಅದಕ್ಕೆ ವಾಣಿಜ್ಯ ಮಂಡಳಿಯವ್ರು ಕರೆದಿರೋದು ಅದಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಎಲ್ಲ ಹೇಳಲಿ ಅಂತ ಕರೆದಿರೋದು. ಎಲ್ಲನ್ನು ಪ್ರತ್ಯೇಕವಾಗಿ ಹೇಳಕ್ ಹೋಗ್ಲಿಲ್ಲ ನಾನು. ಯಾರು ಅದೆಲ್ಲ ಹೇಳಮ್ಮ, ಅವ್ರಿಗೆ ಅವ್ರ ಕಲೆ ಕೊಡಮ್ಮ. ನೀವು ವಾಣಿಜ್ಯ ಬಗ್ಗೆ ಕೂತ್ಕೊಳ್ಳಿ. ಇಷ್ಟನ್ನ ಹೇಳಿ ಮತ್ತೊಮ್ಮೆ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಈ ನೂತನ ಕಟ್ಟಡವನ್ನ ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಘೋಷಣೆ ಮಾಡಿ ಉತ್ತಮ ಚಿತ್ರಗಳು ಮೂಡಿ ಬರಲಿ ಅಂತೇಳಿ ಆಶಿಸಿ ಎಲ್ಲ ಯಾರ್ಯಾರು ಸಹಾಯ ಮಾಡಿದ್ದಾರೆ ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಭಾಷೆ.